ಕೆಡುಕಿಗೆ ಒಳಿತಿನ ಉತ್ತರ ನೀಡುತ್ತಿದ್ದ ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶುಭ್ರ ಬಟ್ಟೆ ತೊಟ್ಟು ಮಸೀದಿಯತ್ತ ಹೋಗುವಾಗಲೆಲ್ಲ ದಾರಿ ಮಧ್ಯೆ ಮಹಿಳೆಯೊಬ್ಬಳು ತನ್ನ ಮನೆಯ ಕಸ, ಕೊಳೆತ ತ್ಯಾಜ್ಯ ಪದಾರ್ಥಗಳು, ಒಂಟೆಯ ಕೊಳೆತ ಅವಶೇಷಗಳನ್ನೆಲ್ಲ ಮುತ್ತು ಪ್ರವಾದಿಯವರ ಮೈ ಮೇಲೆ ಸುರಿದು ವಿಕೃತ ಆನಂದ ಪಡೆದುಕೊಳ್ಳುತ್ತಿದ್ಲು. ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನೊಂದೂ ಪ್ರತಿಕ್ರಿಯೆ ನೀಡದೆ ತನ್ನ ನಿಲುವಂಗಿಗೆ ತಗುಲಿದ ಕೊಳೆತ ತ್ಯಾಜ್ಯಗಳನ್ನು ನೀಗಿಸಿ ಮುಂದೆ ಸಾಗುತ್ತಿದ್ದರು. ಆಕೆಗದು ನಿತ್ಯದ ಕಸುಬಾಯಿತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೇ ಪ್ರತಿಕ್ರಿಯಿಸದೆ ಇರುವುದನ್ನು ಆಕೆ ಮುತ್ತು ಪ್ರವಾದಿಯವರ ಸೋಲೆಂದೇ ಬಗೆಯುತ್ತಿದ್ಲು. ಆಕೆಯ ದುಷ್ಕ್ರಿಯೆ ಅನೇಕ ದಿನಗಳ ಕಾಲ ಮುಂದುವರೆದಿತ್ತು. ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಮೇಲೆ ಸುರಿಯಲ್ಪಟ್ಟ ತ್ಯಾಜ್ಯಗಳನ್ನು ನೀಗಿಸಿ ಮುಂದೆ ಸಾಗುವುದು ಪ್ರತಿದಿನದ ಅಭ್ಯಾಸವಾಗಿ ಬಿಟ್ಟಿತು. ಹೀಗಿರಲು ಅದೊಂದು ದಿನ ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ತ್ಯಾಜ್ಯವು ಬೀಳಲಿಲ್ಲ. ಅವರಿಗೆ ಆಶ್ಚರ್ಯವಾಯಿತು. ಈಕೆ ಎಲ್ಲಿ ಹೋಗಿರಬಹುದೆಂದು ಹುಡುಕಿದರು. ಆಕೆಯನ್ನು ಎಲ್ಲೂ ಕಾಣದೇ ಇದ್ದಾಗ ಅಕ್ಕಪಕ್ಕದವರಲ್ಲಿ ವಿಚಾರಿಸಿದರು. ಆಕೆ ಕಾಯಿಲೆ ಪೀಡಿತಳಾಗಿದ್ದಾಳೆ ಎಂಬಂತಹ ಸುದ್ದಿ ದೊರಕಿತು. ಬೇಸರದಿಂದ ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೇರವಾಗಿ ಆಕೆಯ ಮನೆಗೆ ಹೋದರು. ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಗಮನ ಕಂಡು ಆಕೆಗೆ ಆಶ್ಚರ್ಯವಾಯಿತು. ಏನಾಯಿತು ತಾಯಿ, ಇನ್ನು ನಿಮ್ಮನ್ನು ಕಾಣಲಿಲ್ವಲ್ಲ? ಅದಕ್ಕೆ ವಿಚಾರಿಸಿ ಹೋಗೋಣ ಎಂದು ಬಂದೆ. ಆಕೆಗೆ ಹೃದಯ ಒಡೆದಂತಾಯಿತು. ಕಣ್ಣಿಂದ ನೀರು ಧಾರೆ ಧಾರೆಯಾಗಿ ಹರಿಯಿತು. ದಯಮಾಡಿ ನನ್ನನ್ನು ಕ್ಷಮಿಸಿ ಮೊಹಮ್ಮದ್ ಎಂದು ಕೈ ಮುಗಿದು ಬೇಡಿದ್ಲು. ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾದರೆ ಏನೇನು ಸಂಭವಿಸಿಯೇ ಇಲ್ಲವೇನೋ ಎಂಬಂತೆ ಮಂದಹಾಸ ಬೀರಿ ಆಕೆಯನ್ನು ಸಮಾಧಾನಿಸಿದರು, ಸಾಂತ್ವನ ಹೇಳಿದರು. ಆಕೆಯ ಕಾಯಿಲೆ ಶಮನಕ್ಕಾಗಿ ಪ್ರಾರ್ಥಿಸಿದರು. ಅಂದಿನಿಂದ ಆ ಮಹಿಳೆ ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪರಮ ಅನುಯಾಯಿಯಾದಳು. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.